ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ. ನನಗೆ ಗೊತ್ತು ನೀನು ಇದೇ ಮಾಡ್ತಿಲ್ಲ ಇದ್ದಿದ್ಯಾ ಅಂತ. ಗೊತ್ತಾಗ್ಬಿಡ್ತಾ? ಈಗಲಾದ್ರೂ ನಿಜ ಹೇಳು, ಒಂದು ಮಾತು ಕೇಳ್ತೀನಿ. ಏನೇ ಆದರೂ ಇವನ್ ಬಿಡಲ್ಲ. ಈಗ ಮತ್ತೆ ಅದೇ ವಿಷಯ ಬರುತ್ತೆ. ಅಯ್ಯಯ್ಯೋ, ಸುಮ್ಮನೆ ತಿಳ್ಕೊಳಕ್ಕೆ ಕೇಳ್ತಾ ಇದ್ದೀನಿ. ಹಾಗಂತ ಇದರಿಂದ ನನಗೆ ನಿನ್ನ ಮೇಲಿರೋ ಭಾವನೆ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಕುತೂಹಲ ಅನ್ಕೋಬೇಡ, ಒಂಥರ ಕನ್ಫರ್ಮೇಶನ್ಗೆ ಅನ್ಕೊಂಡ್ರು ಸರಿ. ಹೇಳು, ನೀನನ್ನ ಇಷ್ಟಪಡ್ತಿದ್ಯಾ? ಸರಿಯಾಗಿ ತಗ್ಲಾಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಇರೋದಕ್ಕೆ ಚಾನ್ಸೇ ಇಲ್ಲ. ಈಗ ಯಾ ಮರ್ಸಿ ಮಾತು ಮರ್ಸಿ ಇನ್ನೇನೋ ಕೆಲಸದ ನೆಪ ಹೇಳಿ ಆಚೆನೂ ಹೋಗೋಕ್ಕಾಗಲ್ಲ. ಈ ಥರ ಲಾಕ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಂಥ ಮಾತು ಕೇಳ್ಬಿಟ್ಟ. ಇವತ್ತು ಒಂಥರ ಚಳಿ ಅಲ್ವಾ? ನೆನೆ ಎಲ್ಲ ಹೀಗಿರ್ಲಿಲ್ಲ ಅಲ್ವಾ? ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದಲು ಕೇಳಿ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲ, ಅದು ನೋಡು, ನಾನು ಮಾತು ಮರ್ಸೋದಕ್ಕೆ ಬಿಡೋದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಇಲ್ಲ, ನನ್ಗೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ. ಇಲ್ವಾ? ಮತ್ತೆ ಯಾಕೆ ಹಾಗೆ ಹೇಳಿದೆ? ಅದು ಅದು ಇನ್ನೇನು ಮಾಡೋದು? ನೀನು ಒಂದ್ರ ಮೇಲೆ ಒಂದು ಪ್ರಶ್ನೆ ಕೇಳಿ ಟೆನ್ಷನ್ ಕೊಟ್ಟಿಯಲ್ಲ, ಅದಕ್ಕೆ ಸಡನ್ ಆಗಿ ತೊಚ್ಚಿದ್ದು ಹೇಳ್ಬಿಟ್ಟೆ. ನೀನೊಂಥರ ನನ್ನ ಕುಟುಂಬ ಇದ್ದಾಗೆ. ನೀನು ಹೇಳೋ ಥರ ಮೆನ್ಷನ್ ಮಾಡಿದೆ ಅಲ್ವಾ? ನಿನ್ನ ಎಕ್ಸ್ಪ್ರೆಷನ್ಸ್ ಕೂಡ ತುಂಬಾ ಜೆನ್ಯೂನ್ ಅನಿಸ್ತು. ನಾನು ವಿಕ್ಕಿ
ಭಾವನ ಆದ್ಯತ್ಯನ ಫ್ರೆಂಡ್ ಥರ ಪ್ರೀತಿ ಮಾಡಲ್ವಾ, ಇದು ಹೆಚ್ಚು ಕಮ್ಮಿ ಹಾಗೆ ಅನ್ಕೋಬೋದು. ಅಮೂಲ್ಯ ಅವ್ರ ಫೀಲಿಂಗ್ಸ್ ಬಗ್ಗೆ ತುಂಬಾನೇ ಕ್ಲಿಯರ್ ಆಗಿದ್ದಾಳೆ. ಬಟ್ ನಾನು ಯಾಕೆ ಕ್ಲಿಯರ್ ಆಗಿಲ್ಲ? ನಾನು ನಿನ್ನ ಪ್ರೀತಿಸ್ತಿರೋದು ನಿನಗೆ ಗೊತ್ತಾದರೆ ನಿನ್ನ ಫ್ರೆಂಡ್ಶಿಪ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗುತ್ತೆ ವೇದಾಂತ್. ಮತ್ತೆ ಅವಕಾಶ ಸಿಗುತ್ತೆ ಅಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ನಾನು ಸೋತ್ಬಿಟ್ಟೆ. ಸುಮ್ಮನೆ ಮಲ್ಕೊಳಕ್ಕಾಗಲ್ವೇನೆ? ನಂಗೆ ಬೇರೆ ನಿದ್ದೆ ಬರ್ತಿಲ್ಲ, ಅದ್ರಲ್ಲಿ ನಿನ್ ಬೇರೆ ಗೋಳು. ಒಂದ್ ಕಡೆ ತಲೆ ಹಾಕೊಂಡು ಮಲ್ಗಿದ್ರೆ ಸರಿ. ಇವಾಗ ನಂಗೆ ಆರ್ತಿ ಅಕ್ಕ ಬೇಕು, ಅವಳು ನೋಡ್ಬೇಕು ಅಂತ ತುಂಬಾ ಅನ್ಸ್ತಿದೆ. ಆರ್ತಿ ಅಕ್ಕನ ಈಗಲೇ ನೋಡ್ಬೇಕು, ನಾನು ಅವಳು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕಣೆ, ನಂಗೂ ಇವಾಗ್ಲೇ ನೋಡ್ಬೇಕು ಅನ್ಸ್ತಾ ಇದೆ. ಆದ್ರೆ ಅದಾಗಲ್ಲ ಅಲ್ವಾ? ಅಕ್ಕ ನಮ್ಗೆ ಬೇಕಾದಾಗೆಲ್ಲ ಇನ್ನು ಸಿಗೋದೇ ಇಲ್ಲ ಅಲ್ವಾ? ಇಲ್ಲ ಕಣೆ, ನಮ್ಗೆ ಅಕ್ಕನ್ ನೋಡ್ಬೇಕು ಅನ್ಸ್ದಾಗೆಲ್ಲ ನಾವ್ ಅಲ್ಲಿಗೆ ಹೋಗ್ಬೋದು. ಅವಳಿಗೆ ನಮ್ಮನ್ನ ನೋಡ್ಬೇಕು ಅನ್ಸ್ದಾಗೆಲ್ಲ ಅವಳೇ ಬರ್ತಾಳೆ. ನಾನು ಅಕ್ಕ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದೀನಿ, ಆದ್ರೆ ಅಕ್ಕ ಪಾಪ ಅವಳಿಗೆಲ್ಲ ಹೊಸ ಮನೆಗೆ ಹೊಂದ್ಕೊಳಕ್ಕೆ ಕಷ್ಟ ಪಡ್ತಿರ್ತಾಳೇನೋ. ಹಾಗೆಲ್ಲ ಏನೂ ಇಲ್ಲ ಕಣೆ, ಅಲ್ಲಿ ಎಲ್ಲರೂ ಒಳ್ಳೆಯವ್ರೆ, ಅಕ್ಕನ ಚೆನ್ನಾಗೇ ನೋಡ್ಕೊಳ್ತಾರೆ. ವಿಕ್ಕಿ ಬಾಬಾ ಅಕ್ಕನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೀನೇ ನೋಡಿದ್ಯಾ ಅಲ್ವಾ? ಅದೆಲ್ಲ ನಿಜಾನೇ, ಆದ್ರೂ ಇದೆಲ್ಲ ಯಾಕೋ ಸರಿ ಇಲ್ಲ. ಯಾವುದು? ಮದ್ವೆ ಆದ್ಮೇಲೆ ಹುಡುಗಿನೇ ಯಾಕೆ ಹುಡುಗನ ಮನೆಗೆ ಹೋಗೋದು, ಹುಡುಗನೇ ಹುಡುಗಿ ಮನೆಗೆ ಬರ್ಬೋದಲ್ವಾ? ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ಚೆನ್ನಾಗಿರ್ತಿತ್ತು ಕಣೆ. ನಿನ್ ಮುಂದೆ ಮದ್ವೆ ಆದ್ಮೇಲೆ ನಿನ್ ಗಂಡನ್ನ ಇಲ್ಲೇ ತಂದಿಟ್ಕೊಂಡು ಮನೆ ಅಳಿಯನ್ ಮಾಡ್ಕೊಂಡ್ಬಿಡು. ಇವಾಗ ಮಲ್ಕೋ. ಆದಿತ್ಯಕ್ಕ ಒಂದ್ ಮಾತು ಹೇಳ, ಜಗತ್ತಲ್ಲಿ ನಿನ್ನಂತ ದೊಡ್ಡ ಯಾರು ಇಲ್ಲ ಕಣೆ. ಏನೇ ಅಂದೆ? ಸುಳ್ಳು ಹೇಳ್ಬೇಕು, ಆದ್ರೆ ನಮ್ಮೋ ತರ ಸುಳ್ಳು ಹೇಳ್ಬೇಕು. ಏನೋ ಪಾಪ ಅಳ್ತಿದ್ದಾಳಂತ ಸಮಾಧಾನ ಮಾಡಿದ್ರೆ ನಂಗೆ ಡವ್ ಅಂತ್ಯ. ನೀನೇ ದೊಡ್ಡ ಡೌರಾಣಿ. ಸುಮ್ನಿರ ಬಿಡತ್ತವ. ಈಗ ಅವಳು ನಿಲ್ಸಿಲ್ಲ ಅಂದ್ರೆ ಕುತ್ಕೆ ಮೇಲೆ ಕಾಲಿಟ್ಬಿಡ್ತೀನಿ ನೋಡು. ಅವಳು ಯಾಕಳು ಸುಮ್ಮನೆ ಮಲ್ಕೊಳ್ಳಿಲ್ಲ, ಬಟ್ ಬಾರ್ಸಾಕ್ಬಿಡ್ತೀನಿ ನೋಡು. ಬಾಗ್ಲನ್ನೇ ತೆಗಿತಾ ಇಲ್ವಲ್ಲ? ಹೋ, ಜಾಮ್ ಆಗಿರ್ಬೇಕು. ಆ ಕಾರ್ಪೆಂಟ್ರಿಗೆ ಹೇಳಿ ಸಾಕಾಯ್ತು, ಬರ್ತೀನಿ ಸರಿ ಮಾಡಕ್ಕೆ ಅಂದ, ಇನ್ನ ಬರ್ನೇ ಇಲ್ಲ.
ಅಯ್ಯೋ ರಾಮ, ಹುಡ್ಗಿರಂದ್ರೇನೆ ಆಗದಿರೋರು ಇಷ್ಟೊಂದು ಬದಲಾಗ್ಬಿಟ್ರ? ನೋಡು, ನಿನಗೆ ಯಾವ ಯೂನಿಫಾರ್ಮ್ ಬೇಕೋ ತಗೋ. ಈ ವಿಷಯ ಆಚೆ ಬರಬಾರ್ದು. ಸರಿ ಅಮ್ಮವ್ರೆ, ನಾನು ಯಾರಿಗೂ ಹೇಳಲ್ಲ. ಅಮ್ಮ, ತಿಂಡಿ ರೆಡಿನಾ? ಹೊಟ್ಟೆ ಹಸಿತಿದೆ. ಬಂದು ಇರು ಅದಿತಿ, ತಗೋ ನಿನ್ಗೆ ಇಷ್ಟ ಅಂತ ಕಡಿಮೆ ಮಾಡಿದ್ದೆ. ಹೈ, ಏನಮ್ಮ ಇಷ್ಟೇನಾ? ಮೊದಲು ಇದನ್ನು ತಿನ್ನೆ, ಆಮೇಲೆ ಕೊಡ್ತೀನಿ. ಇಲ್ಲ ಅಂದ್ರೆ ನಿನ್ ಕಣ್ಣೆ ನಿನಗೆ ತಾಕತ್ತೆ. ಹಾಗೇನಿಲ್ಲ, ನಂದು ಗೋಲ್ಡನ್ ಕಣ್ಣು. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿನಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಕಣೆ. ಇದೇನಮ್ಮ, ಸೂರ್ಯ ಯಾವ್ದಾದ್ರು ಸರಿಯಾದ ದಿಕ್ಕಲ್ಲಿ ಹುಟ್ಟಿದಾನ ಇಲ್ವಾ? ನೀನ್ ನನಗ್ ಥ್ಯಾಂಕ್ಸ್ ಕೇಳ್ತಿದ್ಯಾ? ಯಾಕೆ ಹಾಗೆ ಹೇಳ್ತಿದ್ಯಾ? ಇನ್ನೇನು ಡಾರ್ಲಿಂಗ್, ಸರಿ ತನ್ನ 3ನೇ ಮಗಳಿಗೆ ಯಾವಾಗ್ಲೂ ಬೈದೆ ಅಲ್ವಾ ಅಭ್ಯಾಸ? ನೀನ್ ಬೇರೆ ಹೊಗಳ್ತಾ ಇದ್ಯಾ? ನಾನು ಯಾವಾಗ್ಲೂ ನಿನ್ನ ಅಷ್ಟೊಂದು ಬೈದಿರೋದು? ಬೈದವ್ರಿಗೆಲ್ಲಮ್ಮ ನೆನಪಿರುತ್ತೆ, ಬೈಸ್ಕೊಂಡವ್ರಿಗೆ ಮಾತ್ರ ಅದ್ರ ಬಿಸಿ ಗೊತ್ತು. ಎಲ್ರಿಗಿಂತ ಜಾಸ್ತಿ ತರಲೆ ಮಾಡೋದು ನೀನೇ ಅಲ್ವಾ? ಅದಕ್ಕೆ ಅವಾಗ ಅಲ್ಲಲ್ಲಿ ಸ್ವಲ್ಪ ಗದ್ರಿರ್ತೀನಿ. ಆದರೆ ನೆನ್ನೆ ನೀನು ಮಾಡಿದ ಕೆಲಸದ ವಿಚಾರ ಕೇಳಿ ನನಗೆ ತುಂಬ ಖುಷಿ ಆಯಿತು ಕಣೆ. ಅಮ್ಮು ಆರ್ತಿ ಇಬ್ಬರು ಇಲ್ಲದೆ ಇದ್ರು ನೀನು ಅಂಜುನ ಚೆನ್ನಾಗಿ ನೋಡಿಕೊಂಡು ಪ್ರೀತಿ ಮಾಡಿ ಮಲಗಿಸಿದ್ಯಾ ಅಂತ ಅವಳೇ ಹೇಳಿದ್ಲು. ನಿನಗೂ ಜವಾಬ್ದಾರಿ ಬಂತು ಕಣೆ. ಆ ದೇವರು ನಿಮ್ಮ 4 ಜನನ ತೂಗಿ ಅಳೆದು ಅತ್ತಂಗಿರನ್ನಾಗಿ ಮಾಡಿದ್ದಾನೆ. ಅಮ್ಮ, ನಮಗೆ ಜವಾಬ್ದಾರಿ ಬಂದಿದ್ದಲ್ಲಮ್ಮ, ಅದು ಹುದ್ದಾಗಿಂದಾನೇ ಇದೆ. ಆದ್ರೆ ಇಷ್ಟು ದಿನ ದೊಡ್ಡವರಿಬ್ರು ಕಾರ್ಬಾರಲ್ಲಿ ನಾನೊಂಥರ ಅವಕಾಶ ವಂಚಿತ ಆಗ್ಬಿಟ್ಟಿದ್ದೆ. ಸಮಯ ಸಂದರ್ಭ ನೋಡಿ ಏನ್ ಮಾಡ್ಬೇಕು ನಾವು ಅದನ್ನೇ ಮಾಡೋದು. ಸ್ವಲ್ಪ ಅಟ್ಟು ಕೇರಿಸಿದ್ರೆ ಸಾಕಲ್ಲ, ಬಾಯ್ ಮುಚ್ಕೊಂಡು ತಿನ್ನೆ. ಅಯ್ಯೋ ಅಮ್ಮ, ನಾನು ರೂಮಲ್ಲಿ ಹೋಗಿ ತಿಂತೀನಿ, ನಂಗೆ ಓದೋದಿದೆ. ಬಾಯ್ ಬಾಯ್ಲಿ. ಅಂಜು ಹೇಳಿದ್ಲು ನೀನು ರೂಮಲ್ಲಿ ಅವಳು ಚೆನ್ನಾಗಿ ಸಮಾಧಾನ ಮಾಡಿ ಬಾಯ್ ಬಂದಾಗ ಬೈದಂತ. ಇಲ್ಲಮ್ಮ, ಜಲ ಡೌರಾಣಿ, ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆದ್ಮೇಲೂ ಏನೋ ಬೆಂಕಿ ಇಟ್ಟಿಲ್ವಲ್ಲ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಇಟ್ಬಿಟ್ಟಿದ್ಯಾ? ಇವತ್ತು ಸಂಜೆ ನನ್ನ ಕೈಗೆ ಸಿಗೆ ನಿನ್ ಕುತ್ತಿಗೆ ಮೇಲೆ ಕಾಲಿಟ್ಟು ಪಚ ಪಚ ಅಂತ ತುಳಿಲಿಲ್ಲ ಅಂದ್ರೆ ನನ್ನ ಹೆಸರು ಇವಿಲ್ಡ ದೆವ್ವನೇ ಅಲ್ಲ. ಹಾ, ಅಯ್ಯೋ ನೀನು, ಅಯ್ಯೋ ಈ ಪರಿ ಕುಡಿಯಕ್ ನೀರೇ ಇಟ್ಟಿಲ್ವಲ್ಲ. ಛೇ,
ಅಯ್ಯೋ ಸುಮ್ಮನೆ ನಿಂತ್ಕೊಳ್ರಿ. ಏನಂದ್ರೆ ರಾಜ್ಕುಮಾರ ಅಂದೆ. ಅಮ್ಮ ಬಂದೆ ರಾಜ, ಹೇಳಪ್ಪ. ನಾನು ಹೊರಗೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ಆಯ್ತಾ? ಅಂಥ ಕೆಲಸ ಏನೂ ಇಲ್ಲಪ್ಪ. ಅದೇ ಹೊರಗಡೆ ಒಂದು ಬೋರ್ಡ್ ಹಾಕಿದ್ದೀವಲ್ಲ, ಆರ್ತಿ ಕೇಟರಿಂಗ್ ಸರ್ವಿಸಸ್, ಅದನ್ನು ಬಿಚ್ಚಿಟ್ಬಿಡು. ಕಾಂತ, ನಿನ್ ಮೀನಾಕ್ಷಿ ವಾಚ್ ಮಾಡೋದಕ್ಕೆ ಇವತ್ತೇ ಒಳ್ಳೆ ಸುಬ್ರಕ್ಕೆ ಹೋಗ್ತಿದ್ದೀನಿ. ಜೇಮ್ಸ್ ಜಗದೀಶ, ನೀನ್ ಯಾಕೆ ನನ್ನ ಮೀನಾಕ್ಷಿ ನೋಡಕ್ ಹೋಗ್ಬೇಕು? ಕಾಂತಣ್ಣ, ಇದಕ್ಕೆ ನೀನು ಅನುಮಾನ ಪಿಸೋಚೆಂದು. ಪಾಪ ನಮ್ ಜಗದೀಶ್ ಅಣ್ಣ ನಿನ್ ಸಮಸ್ಯೆ ಒಂದು ಪರಿಹಾರ ಹುಡ್ಕು ಕಾಣ್ತಿದ್ರೆ ನೀನ್ ಅವ್ರ ಕ್ಯಾರೆಕ್ಟರ್ ಮೇಲೆ ಒಂದು ಮನೆ ಪಡ್ತೀಯಾ? ಪಾನಿ ನೀನೇ ಯಾಕೆ ಕೊಡ್ತಾ ಇದೆಯಲ್ಲೋ? ಜೇಮ್ಸ್ ಜಗದೀಶ, ಜೇಮ್ಸ್ ಜಗದೀಶ. ಏನಪ್ಪ ಮಾಮೈದ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಮದುವೆ ಓಡಾಟ ಅಲ್ವಾ ಬಾವ? ಬೆಡ್ಗೆ ಹೋಗ್ತಿದ್ದಂಗೆ ಟಕ್ ಅಂತ ಮಲಗ್ಬಿಟ್ಟ. ಏನಾಯ್ತು ಅಜ್ಜಿ? ಏನಾಯ್ತು? ಯಾಕಲ್ಲ ನಗ್ತಾ ಇದ್ದೀರಾ? ಆಕ್ಚುಲಿ ಆದ್ಯ ಸ್ವಲ್ಪ ಕಿತಾಪತೆ ಕೊಟ್ಟು ಕ್ವಾಟ್ಲೆ ಮಾಡಿದ್ಲು, ಆದ್ರೂ ಚೆನ್ನಾಗಿ ನಿದ್ದೆ ಬಂತು. ನಿದ್ದೆ ಮಾಡಿದೆ ಅಂತ ಸುಮ್ಮನೆ ಶೋ ಆಫ್ ಮಾಡ್ಬೇಡ, ಎಲ್ರಿಗೂ ಗೊತ್ತಾಗ್ತಿದೆ. ಏನು, ನಾನು ಯಾವುದಕ್ಕೂ ಎದುರಲ್ಲ. ನಾನು ರಾಜಾರೋಷವಾಗಿ ತಾನೆ ನಿಮ್ಮೆಲ್ಲರ ಮುಂದೆ ಮದುವೆ ಆಗಿದ್ದು. ನಾನು ಯಾವುದಕ್ಕೆ ಎದುರ್ಬೇಕು? ನನ್ಗೆ ಯಾವ್ದ್ರ ಬಗ್ಗೆನೂ ಭಯ ಇಲ್ಲ. ಅಯ್ಯೋ ಕೂಲ್ ಕೂಲ್, ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ಯಾ? ಹೌದಲ್ವಾ, ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ. ಆರ್ತಿಯಲ್ಲಿ ಅದು ನಾವು ಮದುವೆ ಆಗಿದ್ದ ಖುಷಿಯಲ್ಲಿ ದೇವ್ರ ಹತ್ರ ಸಿಕ್ಕಾಪಟ್ಟೆ ಭಯ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ ನಮ್ಮ ರೂಮಲ್ಲಿ. ಮನೆಯವರೆಲ್ಲ ಸೇರಿರ್ಬೇಕಾದ್ರೆ ಅವಳು ಇಲ್ಲಿದ್ರೆ ಚೆನ್ನಾಗಿರುತ್ತೆ. ಮದ್ವೆ ದೋಸದಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಈ ಮನೆ ರೀತಿ ನೀತಿಗಳನ್ನ ನೀನೇ ಹೇಳ್ಕೊಡ್ಬೇಕು. ಖಂಡಿತ ಮದರ್ ಇಂಡಿಯಾ, ಖಂಡಿತ. ಅಣ್ಣ ಭಾವ, ನಾನು ಹೊರಡ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲ. ತಿಂಡಿ ತಿಂದೆ ಆಚೆ ಹೋಗೋ ಮಾತೇ ಇಲ್ಲ. ಅಲ್ಲ ಅಜ್ಜಿ, ಅದು ಇಲ್ಲ ಗೆದು ಇಲ್ಲ, ಸುಮ್ಮನೆ ಬಂದು ಕೂತ್ಕೋ ಅಷ್ಟೇ. ಬಾ. ಅಮೂಲ್ಯ, ಇದು ವೇದಾಂತ್ ಜಾಗ.